ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕಲ್ ಸೋಪ್. ಒಂದಿನ ಚಂದ್ರಕಾಂತ ಹಾಲ್ ಅಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ಲು. ಆಗ ಟಿವಿಯಲ್ಲಿ ಏನೇನೋ ಆಡ್ ಬರ್ತಿತ್ತು. ಅದ್ರಲ್ಲಿ ಸೋಪ್ ಆಡ್ ಒಂದ್ ಬಂತು. ಅದನ್ನ ನೋಡಿ ಚಂದ್ರಕಾಂತ ತುಂಬಾನೇ ಬಿಲ್ಡಪ್ ಕೊಡ್ತಿದ್ದಾರೆ. ಒಂದ್ ಸೋಪ್ ಹಾಕೊಂಡ್ರೆ ಅಷ್ಟ ಅಂದವಾಗಿ ಆಗ್ತಾರಾ? ಜನರನ್ನ ಮೋಸ ಮಾಡದ್ ಬಿಟ್ರೆ ಬೇರೆ ಏನಿಲ್ಲ ಇದ್ರಲ್ಲಿ ಹಂಗಂತ ಅನ್ಕೊಂತಿದ್ದಾಗ ಸೂರ್ಯಕಾಂತ ಬಂದು, ಏನೋ ಜನರನ್ನ ಮೋಸ ಮಾಡೋದು ಅದು ಇದು ಅಂತಿದ್ಯಾ? ಮತ್ತೇನ್ ಪ್ಲಾನ್ ಮಾಡ್ತಿದ್ಯೆ? ಮತ್ತೆ ನನ್ಗೆ ಯಾವಾಗ್ಲೂ ಅದೇ ಯೋಚನೆನಾ? ಬೇರೆ ಯೋಚನೆ ಇರಲ್ವಾ? ಉಸಿರುವಳ್ಳಿಗೆ ಬಣ್ಣ ಬದಲಾಯಿಸೋದ್ ಬಿಟ್ರೆ ಬೇರೆ ಏನ್ ಕೆಲ್ಸ ಇದೆಯೇ ಹೇಳು? ಹಂಗಂದ್ರೆ ನಾನು ಉಸಿರುವಳ್ಳಿನ ಚಚ ನಿನ್ನಂತಿಲ್ವೇ, ಮಾಮೂಲಾಗಿ ಹೇಳ್ತಿದೀನಿ. ಹಾ ಆಯ್ತಾಯ್ತು. ಅಡ್ಗೆ ಏನ್ ಮಾಡಿದ್ಯಾ? ಇನ್ನೂ ಏನು ಮಾಡಿಲ್ಲ ಅತ್ತೆ. ಮನೇಲಿ ತರಕಾರಿನೂ ಇಲ್ಲ. ಇಲ್ಲ ಅಂತ ಹೇಳಿ ಮನೇಲಿ ಕುತ್ಕೊಂಡಿದ್ಯಾ ಏನು? ಹೋಗ್ ತಗೊಂಬರ್ಬೋದಲ್ವಾ? ನೀವ್ ಬಂದ್ಮೇಲೆ ಹೋಗೋಣ ಅಂತ ಕುತ್ಕೊಂಡ್ ವೇಟ್ ಮಾಡ್ತಿದೀನತ್ತೆ. ಆಯ್ತು ಹೋಗು ಹಂಗಂತ ಹೇಳಿ ಚಂದ್ರಕಾಂತನ ಅಲ್ಲಿಂದ ಕಳ್ಸಿದ್ಲು. ಚಂದ್ರಕಾಂತ ಕೈಯಲ್ಲೊಂದ್ ಬ್ಯಾಗ್ ಇಡ್ಕೊಂಡು ರೋಡ್ ಮೇಲೆ ನಡೀತಾ ಇದ್ಲು. ಹಂಗ್ ನಡ್ಕೊಂಡ್ ಹೋಗ್ತಿದ್ದಾಗ ರೋಡ್ ಪಕ್ಕದಲ್ಲಿರೋ ಒಂದ್ ಮನೆಯಿಂದ ಅವಳಿಗೆ ಅಳೋ ಶಬ್ದ ಕೇಳಿಸ್ತು. ಆ ಶಬ್ದ ಕೇಳಿ ಅಲ್ಲೇ ನಿಂತ್ಕೊಂಡು, ಇದು ಕವಿತಾ ಮನೆ ಅಲ್ವಾ? ಯಾರೋ ಅಳೋ ಶಬ್ದ ಕೇಳಿಸ್ತಿದೆ ಹಂಗಂತ ಅನ್ಕೋತಾ ಆ ಮನೆ ಮುಂದೆ ಬಂದು ಬಾಗ್ಲತ್ರ ನಿಂತ್ಕೊಂಡ್ಲು. ಕವಿತಾ, ಕವಿತಾ ಇದೀಯಾ? ಬಾಗಿಲ್ ತೆಗಿ ಹಂಗಂತ ಕರೆದ್ಲು. ಆದ್ರೆ ಯಾರೋ ಬಾಗಿಲ್ ತೆಗ್ದಿಲ್ಲ. ಯಾರೋ ಬಾಗಿಲ್ ತೆಗ್ದಿಲ್ಲ ಅಂತ ಬಾಗಿಲ್ ತಳ್ಳದ್ಲು. ಬೀಗ ಹಾಕಿರ್ಲಿಲ್ಲ. ಅರೆ ಬೀಗನೂ ಹಾಕಿಲ್ಲ ಹಂಗಂತ ಅನ್ಕೋತಾ ಎಲ್ಲಿಂದ ಶಬ್ದ ಬರ್ತಿದ್ಯೋ ಅಲ್ಲಿಗೋಗಿ ನೋಡಿದ್ಲು. ಅಡ್ಗೆ ಮನೆಯಲ್ಲಿ ಏನೋ ಕೆಲ್ಸ ಮಾಡ್ತಾ ಕವಿತಾ ಅಳ್ತಾ ಇದ್ಲು. ಅದನ್ನ ನೋಡಿದ ಚಂದ್ರಕಾಂತ, ಕವಿತಾ ಏನಾಯ್ತೆ? ಯಾಕಂಗ ಅಳ್ತಿದ್ಯಾ? ಮನೇಲಿ ಯಾರು ಇಲ್ವಾ? ಎಲ್ಲಿಗೋದ್ರು? ಅವರು ಆಫೀಸ್ಗೆ ಹೋಗಿದ್ದಾರೆ. ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಅಣ್ಣ ಏನಾದ್ರು ಅಂದ್ರ? ಯಾಕೆ ಅಳ್ತಿದ್ಯಾ? ನಿಮ್ಮ ಅಣ್ಣ ಏನೂ ಅಂದಿಲ್ಲ. ಮತ್ ಯಾಕೆ ಹಂಗ ಅಳ್ತಿದ್ಯಾ? ಏನಂತ ಹೇಳಿ? ನನ್ ಮಗಳು ಸ್ವಲ್ಪ ಕಪ್ಪಗಿರ್ತಾಳಲ್ವಾ? ನಿನಗ್ ಗೊತ್ತಲ್ವಾ? ಹೌದು, ಅದಕ್ ನಾವೇನ್ ಮಾಡಕ್ಕಾಗತ್ತೆ? ದೇವ್ರು ಕೊಟ್ಟಿರೋದದು. ಆದ್ರೆ ಅವ್ರ ಸ್ಕೂಲಲ್ಲಿ ಎಲ್ಲರೂ ಕರ್ರುಡ್ಗಿ ಅಂತ ಗೇಲಿ ಮಾಡ್ತಿದಾರಂತಾನೆ. ಅವಳಿವತ್ತು ಬೆಳಗ್ಗೆ ನನ್ನ ಹತ್ರ ಹೇಳ್ಕೋತಾ ಅಳ್ತಿದ್ಲು ಗೊತ್ತಾ? ಅವಳ ದುಃಖ ನೋಡ್ತಿದ್ರೆ ನನ್ ಮನ್ಸೇ ಒಡ್ದೋಯ್ತೆ. ಅದೆಲ್ಲ ಯೋಚನೆ ಮಾಡಿ ಅಳ್ತಿದ್ದೀನಿ. ಆ ಮಾತು ಕೇಳಿದ ಚಂದ್ರಕಾಂತ ಮೆತ್ತಿಗೆ, ಮಕ್ಕಳಿಗೇನ್ ಗೊತ್ತಾಗತ್ತೆ? ಏನೋ ಸುಮ್ನೆ ಗೇಲಿ ಮಾಡಿರ್ತಾರೆ ಬಿಡು. ಹಂಗಂತ ದಿನ ಗೇಲಿ ಮಾಡ್ತಾರಂತಾನೆ. ನಾನ್ ಸ್ಕೂಲ್ಗೆ ಹೋಗಲ್ಲ ಅಮ್ಮ ಅಂತ ದಿನ ಬೆಳಗ್ಗೆ ಅಳ್ತಿರ್ತಾಳೆ. ಪಾಪ ಮಗು ಎಷ್ಟು ಅಳ್ತಿಲ್ ಗೊತ್ತಾ? ಆಯ್ತು ಬಿಡಿ, ನಾವು ಪ್ರಿನ್ಸಿಪಲ್ ಮೇಡಮ್ ಹತ್ರ ಮಾತಾಡೋಣ. ತಿಂದ್ಯಾ ಇಲ್ವಾ ನೀನು? ನೀನ್ ಹೋಗ್ ತಿನ್ನು. ನಾನ್ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ ಸಾಯಂಕಾಲ ಬರ್ತೀನಿ ಹಂಗಂತ ಹೇಳಿ ಅಲ್ಲಿಂದ ಹೊರಟ್ಲು. ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡು ಮನೆಗ್ ಬಂದ್ಲು. ಸೂರ್ಯಕಾಂತ ಹಾಲಲ್ಲಿ ಕುತ್ಕೊಂಡಿದ್ಲು. ಚಂದ್ರಕಾಂತ ಮನೆಯೊಳಗ್ ಬರ್ತಿದ್ದಂಗ್ಲೇ, ಪಾಪ ಅತ್ತೆ, ಚಿಕ್ಕ ಮಗು, ಮನ್ಸಲ್ಲಿ ಇಲ್ದೇ ಇರೋ ದ್ವೇಷ ಎಲ್ಲ ಸೃಷ್ಟಿ ಮಾಡ್ತಿದ್ದಾರೆ ಹಂಗಂತ ಅನ್ಕೋತಾ ಬರ್ತಾ ಇದ್ರೆ ಸೂರ್ಯಕಾಂತ, ಏನಾಯ್ತೆ ಅಷ್ಟ್ ಕೋಪಾಗ್ ಮಾತಾಡ್ತಿದ್ಯಾ? ನನ್ ಫ್ರೆಂಡ್ ಕವಿತಾ ಇದ್ದಾಳಲ್ವಾ ಅತ್ತೆ, ಪಾಪ ಅವಳ ಮಗಳು ಸ್ವಲ್ಪ ಕಪ್ಪಗಿರ್ತಾಳೆ ಹಂಗಂತ ಹೇಳಿ ಎಲ್ಲಾ ವಿಷಯನೂ ಅತ್ತಿ ಹತ್ರ ಹೇಳ್ತಾಳೆ. ಅಯ್ಯೋ ದೇವ್ರು ಕೊಟ್ಟಿರೋದೇ, ನಾವೇನ್ ಮಾಡೋಣ? ನಾನು ಅದೇ ಹೇಳ್ದೆ ಅತ್ತೆ. ಪಾಪ ಮಗು ಅಲ್ವಾ ಅತ್ತೆ, ಅಳ್ತಾ ಇದ್ಲು. ಅವಳಿಗೆ ಅರ್ಥ ಆಗಲ್ಲ ಅಲ್ವಾ? ಅದನ್ನ ನೋಡಿ ನನ್ ಫ್ರೆಂಡ್ ಕವಿತಾನು ಅಳ್ತಾ ಇದ್ಲು. ಅವಳಳೋದ್ ನೋಡ್ತಿದ್ರೆ ನನ್ಗೂ ಅಳು ಬಂತತ್ತಿ ಅಮ್ಮ. ಅವಳಿಗೆ ಎಂತಹ ಸಹಾಯನೂ ಮಾಡಕ್ ಆಗ್ತಿಲ್ವೇ ಅಂತ ಕಷ್ಟ ಆಗ್ತಿದೆ ಅತ್ತಿಯಮ್ಮ ಹಂಗಂತ ಕಷ್ಟ ಪಡ್ತಿದ್ರೆ ಅದನ್ನ ನೋಡಿದ್ ಸೂರ್ಯಕಾಂತ, ನಿನ್ನ ನೋಡ್ತಿದ್ರೆ ನಂಗೆ ತುಂಬಾ ಹೆಮ್ಮೆ ಆಗಿದೆಯೇ. ದಿನೇ ದಿನೇ ನೀನು ಒಳ್ಳೆಯೊಳಗ್ ಬದ್ಲಾಗ್ತಿದ್ಯಾ. ಒಬ್ಬರಿಗೆ ಸಹಾಯ ಮಾಡ್ಬೇಕು ಅಂತ ಯೋಚನೆ ಬರೋದು ತುಂಬಾ ಒಳ್ಳೇದ್ ಗೊತ್ತಾ? ಆಯ್ತು, ನೀನು ಚಿಂತೆ ಮಾಡ್ಬೇಡ. ನಿನ್ ಸ್ನೇಹಿತೆಗೆ ಸಹಾಯ ಮಾಡೋ ಅವಕಾಶ ನಾನ್ ಕೊಡ್ತೀನಿ. ಹೆಂಗತ್ತೆ? ಇಲ್ಲೇ ಇರು, ಈಗ್ಲೇ ಬರ್ತೀನಿ ಹಂಗಂತ ಹೇಳಿ ಅಲ್ಲಿಂದ ಮನೆ ಒಳಗಡೆ ಹೋಗಿ ಸ್ವಲ್ಪ ಹೊತ್ತಿಗೆ ಕೈಯಲ್ಲಿ ಒಂದ್ ಸೋಪ್ ಹಿಡ್ಕೊಂಡ್ ಬಂದ್ಲು. ಆ ಸೋಪ್ ನೋಡಿ ಚಂದ್ರಕಾಂತ, ಏನತ್ತೆ ಸೋಪ್ ಹಿಡ್ಕೊಂಡ್ ಬರ್ತಿದ್ದಾಳೆ ಹಂಗಂತ ಮನ್ಸಲ್ಲಿ ಅನ್ಕೋತಾ ಇದ್ಲು. ಸೂರ್ಯಕಾಂತ ಸೊಸೆ ಹತ್ರ ಬಂದು,
ತಗೋ, ಈ ಸೋಪ್ ತಗೊಂಡ್ ಹೋಗಿ ನಿನ್ ಫ್ರೆಂಡ್ ಹತ್ರ ಕೊಡು. ಆ ಮಾತ್ ಕೇಳಿದ ತಕ್ಷಣ ಚಂದ್ರಕಾಂತ ಆಶ್ಚರ್ಯದಿಂದ, ಸೋಪ್ ಏನಕ್ಕತ್ತೆ? ಬೆಳಗ್ಗೆ ಟಿವಿಯಲ್ಲಿ ಒಂದು ಆಡ್ ಬಂತು, ಏನಾದ್ರೂ ಅದನ್ನ ನೋಡ್ಕೊಡ್ತಿದ್ದೀರಾ ಏನು? ಅದೆಲ್ಲ ಸುಳ್ಳತ್ತೀಮಾ. ಇರೇ ಸ್ವಲ್ಪ ಇರು, ಎಲ್ಲ ನೀನೇ ಮಾತಾಡ್ಬಿಡ್ತೀಯ. ಇದು ಟಿವಿ ಆಡಲ್ ಬರೋ ಸೋಪ್ ಅಲ್ಲ, ಇದು ಮ್ಯಾಜಿಕಲ್ ಸೋಪ್. ಮ್ಯಾಜಿಕಲ್ ಅಂದಿದ ತಕ್ಷಣ ಚಂದ್ರಕಾಂತ ಕಣ್ಣಲ್ಲಿ ಆಶ್ಚರ್ಯ ತುಂಬಿತ್ತು. ಏನು ಮ್ಯಾಜಿಕಲ್ ಸೋಪಾ? ಹಾ ಹೌದು, ಇದನ್ನ ಹಾಕೊಂಡು ಒಂದ್ಸಲ ಸ್ನಾನ ಮಾಡಿದ್ರೆ ಸಾಕು, ಫೇಸ್ ಕ್ರೀಮ್ ಅವಸರ ಇಲ್ದೇನೆ ಬೆಳ್ಳಗಾಗ್ತಾರೆ. ಆ ಮಾತ್ ಕೇಳಿದ ತಕ್ಷಣ ಚಂದ್ರಕಾಂತಂಗೆ ಒಂದೇ ಆಶ್ಚರ್ಯ. ಅತ್ತಿಯಮ್ಮ, ಇದವಳಗ್ ಕೊಟ್ಬಿಟ್ರೆ ನಿನ್ನ ಹತ್ರ ಇನ್ನೊಂದ್ ಸೋಪ್ ಇದ್ಯಾ? ಏನ್ ಪರವಾಗಿಲ್ಲ, ಇದು ನಿಜವಾದ ಮ್ಯಾಜಿಕ್ ಸೋಪ್ ಅಲ್ಲ, ಮ್ಯಾಜಿಕ್ ಸೋಪ್ ಪಕ್ಕದಲ್ಲಿಟ್ಟಿರೋ ಸೋಪ್. ಮ್ಯಾಜಿಕಲ್ ಸೋಪ್ ನನ್ನ ಹತ್ರನೇ ಇದೆ. ಅದು ನಮ್ಮ ಹತ್ರ ಇರೋವರೆಗೂ ಎಷ್ಟು ಸೋಪ್ ಬೇಕೋ ಅಷ್ಟು ಸೋಪ್ ತಯಾರಿ ಮಾಡ್ಕೋಬಹುದು. ಆ ಮಾತಿಗೆ ಚಂದ್ರಕಾಂತ, ಹೌದಾ, ಸರಿ ಅತ್ತೆ, ಅದಿವಾಗ್ಲೇ ಕೊಡಿ, ಹೋಗಿ ಕವಿತಾ ಕೊಟ್ ಬರ್ತೀನಿ. ಹಾ ತಗೋ, ಹಂಗಂತ ಹೇಳಿ ಸೋಪ್ ಕೊಡ್ತಾರೆ. ಆ ಸೋಪ್ ತಗೊಂಡು ಚಂದ್ರಕಾಂತ ಕವಿತಾ ಹತ್ರ ಕೊಟ್ಟು ಅತ್ತೆ ಹೇಳಿದ ಮಾತಲ್ಲ ಅವಳಿಗೆ ಹೇಳಿ ಆ ಸೋಪ್ ಅವಳಗ್ ಕೊಟ್ಟು ಮನೆಗ್ ಬಂದು ಅವತ್ ರಾತ್ರಿ ಅವ್ರ ಮನೇಲಿ ಮಲ್ಕೊಂಡಿದ್ಲು. ಆ ಸೋಪ್ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ಲು. ನಮ್ಮತ್ತೆ ಒಳ್ಳೆ ಒಳ್ಳೆ ವಸ್ತುಗಳೆಲ್ಲ ಜೀವಿತ ಬದಲಾಯಿಸೋ ವಸ್ತು ಎಲ್ಲ ಮನೇಲಿ ಇಟ್ಕೊಂಡಿರ್ತಾಳೆ, ಹುಚ್ಚು ಒಳಗೆ. ಆ ಮ್ಯಾಜಿಕಲ್ ಸೋಪು ಮಾರ್ಕೆಟಿಗೆ ಬಂದ್ರೆ ಬೇರೆ ಸೋಪ್ ಅಂಗಡಿಯವರೆಲ್ಲ ಮುಚ್ಕೋಬೇಕು, ಕೋಟಿ ಗಟ್ಲೆ ದುಡ್ಡು ಬರುತ್ತೆ. ಅವ್ರು ಹಂಗಿದ್ದಾರೆ ಅಂತ ನಾವು ಸುಮ್ನೆ ಇರಕ್ಕಾಗತ್ತಾ? ಅವ್ರ ರೂಮ್ ಅಲ್ಲಿರೋ ಮ್ಯಾಜಿಕಲ್ ಸೋಪ್ ತಗೊಂಡ್ ಬಂದು ಬೇರೆ ಸೋಪ್ ಜೊತೆ ಮಿಕ್ಸ್ ಮಾಡಿ ಮಾರ್ಬಿಡ್ತೀನಿ, ನನ್ಗೆ ತುಂಬಾ ದುಡ್ಡು ಬರುತ್ತೆ ಹಂಗಂತ ಅನ್ಕೋತಾ ಎದ್ದು ಬೆತ್ತಗ್ ನಡೀತಾ ಅತ್ತೆ ರೂಮ್ ಒಳಗಡೆ ಬಂದ್ಲು. ಸೂರ್ಯಕಾಂತ ಒಳ್ಳೆ ನಿದ್ದೆಯಲ್ಲಿದ್ಲು. ಚಂದ್ರಕಾಂತ ಅಲ್ಲೆಲ್ಲ ಹುಡುಕಿ ಸೋಪ್ ಒಳಗ್ ಸಿಕ್ಕಿದ ತಕ್ಷಣ ಅದನ್ನ ಎತ್ಕೊಂಡು ಅವಳ ರೂಮ್ ಒಳಗಡೆ ಬಂದು, ಎಸ್, ಸೋಪ್ ಸಿಕ್ಬಿಡ್ತು, ಇದನ್ನ ಇಟ್ಕೊಂಡು ಬೇಕಾದಷ್ಟು ಸೋಪ್ ತಯಾರಿ ಮಾಡಿ ಮಾರ್ಬೋದು ಹಂಗಂತ ಯೋಚನೆ ಮಾಡ್ತಿದ್ದಾಗ್ಲೇ, ಅದಕ್ಕಿಂತ ಮುಂಚೆ ಇದ್ರಿಂದ ನಾನು ಮುಖ ತೊಳ್ಕೋಬೇಕು, ಹಾಹಾ, ಆಗ ನನ್ ಮುಖ ಸಿನಿಮಾ ಹೀರೋಯಿನ್ ತರ ಇರುತ್ತೆ ಹಂಗಂತ ಅನ್ಕೋತಾ ಹೋಗಿ ಆ ಸೋಪಿಂದ ಮುಖ ತೊಳ್ಕೊಂಡು ಅವಳ ರೂಮ್ಗ್ ಬಂದ್ ಮಲ್ಕೊಂಡ್ ಬೆಳಗ್ಗೆದ್ಲು. ಕನ್ನಡಿಯಲ್ಲಿ ಅವಳನ್ನ ನೋಡ್ಕೊಂಡು ಭಯ ಪಟ್ಲು. ಚಂದ್ರಕಾಂತ ಮುಖ ಕಪ್ಪು ತಯಾರಾಯ್ತು. ಹಂಗಂತ ಜೋರ ಕರೆದ್ಲು. ಅವಳು ಕರೆದಿದ್ ಕೇಳಿದ ತಕ್ಷಣ ಅತ್ತೆ ಅಲ್ಲಿ ಓಡಾಡ್ ಬಂದ್ ನೋಡಿ ನಡೆದಿದ್ದೆಲ್ಲ ಗ್ರಹಿಸಿದ್ರು. ಅಯ್ಯೋ ನನ್ನ ಅತ್ಯಾಸೆ ಸೊಸೆ, ನೀನು ಬದ್ಲಾಗಿದ್ಯಾ ಅಂತ ಅನ್ಕೊಂಡಲ್ವೇ, ನೀನಿನ್ನ ಬದ್ಲಾಗಿಲ್ವೇನೆ? ಚಿಚಿ ಅತ್ತಿಯಮ್ಮ, ಫಸ್ಟ್ ನನ್ ಕಲರ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅತ್ತಿಯಮ್ಮ, ನನ್ನನ್ ಮತ್ತೆ ಮಾಮೂಲಿಯಾಗಿ ಮಾಡಿ ನಿಮ್ ಕಾಳ ಇಟ್ಕೋತೀನಿ ಹಂಗಂತ ಪ್ರಾಧೇಯ ಪಟ್ಲು. ಆಗ ಸೂರ್ಯಕಾಂತ, ನಿನ್ಗೆ ಇದೆಲ್ಲ ಬೇಕಾಗಿರೋದೇನೆ, ಹಿಂಗೆ ಒಂದ್ 10 ದಿನ ಇರು, ಆಗ್ಲೇ ನಿನ್ಗೆ ಬುದ್ಧಿ ಬರೋದು ಹಂಗಂತ ಅನ್ಕೋತಾ ಅಲ್ಲಿಂದ ಹೊರಟ್ಲು. ಚಂದ್ರಕಾಂತ ಅವಳು ಮಾಡಿದ ತಪ್ಪನ ನೆನ್ಸ್ಕೋತಾ ಅಳ್ತಾ ಇದ್ಲು. ಕಾಂತ ಊರಲ್ಲಿ ಪಂಚಾಯತಿ ತೀರ್ಪು ಹೇಳ್ಬಿಟ್ಟು ಮನೆಯೊಳಗಡೆ ಬರ್ತಾಳೆ. ಮನೆಗ್ ಬಂದ ಸೂರ್ಯಕಾಂತನ ಚಂದ್ರಕಾಂತ ಹಂಗೆ ನೋಡ್ತಾ ಇದ್ಲು. ಏನೇ ಹಂಗ್ ನೋಡ್ತಿದ್ಯಾ? ವಾವ್ ಅತ್ತಿಯಮ್ಮ, ನಿಮ್ ಓಲೆ ಎಷ್ಟ್ ಚೆನ್ನಾಗಿದೆ ಅತ್ತಿಯಮ್ಮ. ನಾಳೆ ನನ್ ಫ್ರೆಂಡ್ ಆನಿವರ್ಸರಿ ಫಂಕ್ಷನ್ ಇದೆ, ನಾನ್ ಹೋಗ್ಬೇಕು, ಅದಕ್ಕೆ ನಿಮ್ ಇಯರಿಂಗ್ಸ್ ನಂಗೆ ಕೊಡ್ತೀರಾ? ಕೊನೆಗೆ ಇದ್ರ ಮೇಲೆ ಬಿತ್ತ ನಿನ್ ಕಣ್ಣು? ಅಲ್ಮಾರಿಯಲ್ಲಿರುವ ಬಂಗಾರದ ದೋಲೆ ಕೊಡ್ತೀನಿ, ಅದನ್ನ ಹಾಕೊಂಡೋಗು. ಆದ್ರೆ ಇದ್ರ ಕತೆಗ್ ಮಾತ್ರ ಬರ್ಬೇಡ ಹೇಳ್ತಿದ್ದೀನಿ. ಏನತ್ತಿಯಮ್ಮ, ಎಷ್ಟ್ ಸಾಲ ಓಲೆ ಕೇಳಿದ್ರು ನೀವು ಕೊಡಲ್ಲ, ಆದ್ರೆ ನೀನ್ ಮಾತ್ರ ಪಂಚಾಯತಿ ತೀರ್ಪು ಹೇಳಕ್ಕೆ ಆ ಓಲೆ ಹಾಕೊಂಡ್ ಹೋಗ್ತೀಯ, ಏನ್ ಕತೆ? ಆ ಮಾತಿಗೆ ಸೂರ್ಯಕಾಂತ ಮನ್ಸಲ್ಲಿ, ನಿನಗೇನ್ ಗೊತ್ತೇ ಸೊಸೆ, ಇದು ಮ್ಯಾಜಿಕಲ್ ಇಯರಿಂಗ್ಸ್, ಇದು ಕಿವಿಯಲ್ಲಿ ಹಾಕೊಂಡ್ರೆ ಯಾರೇನ್ ಮಾತಾಡ್ತಾರೆ, ಮನ್ಸಲ್ಲಿ ಏನ್ ಅನ್ಕೋತಾರೆ ಅಂತ ತಿಳಿಯುತ್ತೆ. ಇದನ್ನ ಇಟ್ಕೊಂಡೆ ನಾನು ಇಷ್ಟು ದಿನ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ತಿಳ್ಕೊಂಡು ತೀರ್ಪು ಹೇಳ್ಬಿಟ್ ಬರ್ತಿದ್ದೀನಿ. ಈಗ ಇದೇನಾದ್ರೂ ನಿನ್ ಕೈ ಕೊಟ್ರೆ ಮತ್ತೆ ಏನೋ ಒಂದ್ ಪಂಚಾಯತ್ರಿ ತಂದ್ ಕೊಡ್ತೀಯ. ಅಯ್ಯೋ, ಇದನ್ನೆಲ್ಲಾದ್ರೂ ಬಚ್ಚಿಡ್ಬೇಕು, ನಿನ್ ಕಣಗ್ ಮಾತ್ರ ಕಾಣಿಸ್ಬಾರ್ದು. ಏನತ್ತಿಯಮ್ಮ, ಇಯರಿಂಗ್ಸ್ ಕೇಳಿದ್ರೆ ಏನು ಯೋಚನೆ ಮಾಡ್ತಿದ್ದೀರಾ? ಅರೆ, ಇದು ನಮ್ಮ ಅಮ್ಮ ನನ್ ಕೊಟ್ಟಿದ್ ಇಯರಿಂಗ್ಸೇ. ಮೊದಲೇ ನನ್ಗೆ ಸೆಂಟಿಮೆಂಟ್ ಜಾಸ್ತಿ,
ಅದಕ್ಕೆ ನಾನು ಇದು ಕೊಡ್ತಿಲ್ಲ, ಮತ್ತೆ ಇನ್ನೊಂದ್ಸಲ ಯಾವಾಗ್ಲೂ ಕೇಳ್ಬೇಡ ಆಯ್ತಾ? ಹಂಗಂತ ಹೇಳಿ ಒಳಗಡೆ ಹೋಗ್ಬಿಟ್ಲು. ಆಗ ಸೂರ್ಯಕಾಂತ ಮನ್ಸಲ್ಲಿ, ಅರೆ ಏನಿದು, ಯಾವಾಗ ಇಯರಿಂಗ್ಸ್ ಕೇಳಿದ್ರು ಕೊಡಲ್ಲ ಕೊಡಲ್ಲ ಅಂತಾರೆ. ಹಾಗಾದ್ರೆ ಇದ್ರಲ್ಲಿ ಏನೋ ಮ್ಯಾಜಿಕಲ್ ಪವರ್ ಇದ್ದೇ ಇರ್ಬೇಕನ್ಸುತ್ತೆ. ಹೆಂಗಾದ್ರೂ ಮಾಡಿ ಇದ್ರಲ್ಲಿ ಏನಿದೆ ಪವರ್ ಅಂತ ತಿಳ್ಕೊಳ್ಳೇಬೇಕು. ಹಂಗೆ ಒಂದ್ಸಲ ಮನೆಯಲ್ಲಿ ಸೂರ್ಯಕಾಂತ ಇಲ್ದೇ ಇರೋ ಸಮಯ ನೋಡಿ ಕಲ್ತನವಾಗಿ ಆ ಇಯರಿಂಗ್ಸ್ ತಗೊಂಡು ಹಾಕೊಂತಾಳೆ. ಆಮೇಲೆ ಅದನ್ನ ಹಾಕೊಂಡು ಸಕ್ಕರೆ ಸುಜಾತ ಹತ್ರ ಹೋಗ್ತಾಳೆ. ಹೋಗಿ ಅವಳ ಹತ್ರ, ಲೇ ಸುಸಿ, ಈ ಇಯರಿಂಗ್ಸ್ ಹೆಂಗಿದ್ಯಾ, ನನ್ಗೆ ಚೆನ್ನಾಗಿದ್ಯಾ ಹೇಳು. ಅದಕ್ಕೆ ಸುಜಾತ ಮನ್ಸಲ್ಲಿ ಹೀಗ್ ಅನ್ಕೋತಾ ಇದ್ಲು, ಎಲ್ಲಿಂದ ಕಳ್ತನ ಮಾಡ್ಕೊಂಬಂದ್ಲೋ ಏನೋ. ಮೇಲೆ ಮಾತ್ರ ಸೂಪರ್ ಇದೆಯೇ ಚಂದ್ರ, ನೀನು ನಿನ್ನ ಅಂದ ಬಲು ಚಂದ, ನಿನ್ ಜುಟ್ಟು ಇನ್ನೂ ಚಂದ ಹಂಗಂತಾಳೆ. ಅದಕ್ಕೆ ಚಂದ್ರಕಾಂತ, ಏನೇ ನಿನ್ ಡಬಲ್ ಆಕ್ಷನ್, ಮನ್ಸಲ್ಲಿ ಎಲ್ಲಿಂದ ಕಳ್ತನ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ ಯೋಚನೆ ಮಾಡಿ ಮೇಲೆ ಚೆನ್ನಾಗಿದ್ಯಾ ಅಂತ ಹೇಳ್ತಿದ್ಯಾ ಹಂಗಂತ ಕೋಪದಿಂದ ಹೇಳ್ತಾಳೆ. ಅದಕ್ ಕಳ್ ಶಾಕ್, ಏನೇ ಚಂದು, ನಾನ್ ಮನ್ಸಲ್ಲಿ ಅನ್ಕೊಂಡಿದ್ ನಿಂಗೆ ಹೆಂಗೆ ತಿಳಿದ್ಬಿಡ್ತು? ಏನೇ ಆ ಇಯರಿಂಗ್ಸ್ ಏನಾದ್ರೂ ಮ್ಯಾಜಿಕಲ್ ಇಯರಿಂಗಾ? ಆ ಮಾತ್ ಕೇಳಿದ ತಕ್ಷಣ ಚಂದ್ರಕಾಂತಗೆ ಎಲ್ಲ ಅರ್ಥ ಆಗುತ್ತೆ. ಹೌದೇ, ಇದನ್ನ ಹಾಕೊಂಡಿದ ತಕ್ಷಣ ಮನುಷ್ಯರು ಏನ್ ಅನ್ಕೋತಾರೋ ಮನ್ಸಲ್ಲಿ ಅನ್ನೋದು ಕೇಳ್ಸುತ್ತನ್ಸುತ್ತೆ ಹಂಗಂತ ಸುಜಾತ ಹತ್ರ ಹೇಳ್ತಾಳೆ. ಅದಕ್ಕೆ ಸುಜಾತ, ಮಸ್ತಿದೆ ಅಲ್ವಾ ಹಂಗಂತ ಅಂತಾಳೆ. ಆಮೇಲೆ ಚಂದ್ರಕಾಂತಗೆ ಒಂದ್ ಸೂಪರ್ ಐಡಿಯಾ ಬರುತ್ತೆ. ಅದ್ರಿಂದ ಸುಜಾತ ಹತ್ರ, ಲೇ ನನ್ನ ಹತ್ರ ಒಂದ್ ಸೂಪರ್ ಐಡಿಯಾ ಇದೆಯೇ, ಅದ್ ಮಾಡಿದ್ರೆ ನಾವು ಈ ಇಯರಿಂಗ್ಸ್ ಇಂದ ಚೆನ್ನಾಗಿ ಸಂಪಾದನೆ ಮಾಡ್ಕೋಬೋದೇ ಹಂಗಂತ ಹೇಳ್ತಾ ಸಕ್ಕರೆ ಸುಜಾತ ಕಿವಿಯಲ್ಲಿ ಆ ಮಾತೆಲ್ಲ ಹೇಳ್ತಾಳೆ. ಮಾರನೇ ದಿನ ಚಂದ್ರಕಾಂತ ಒಂದ್ ಬಾಬಾ ವೇಷ ಹಾಕೊಂಡು ಊರೊಳಗಡೆ ಬರ್ತಾಳೆ. ಸಕ್ಕರೆ ಸುಜಾತ ಅವಳ ಬಗ್ಗೆ ಊರೆಲ್ಲ ಪ್ರಚಾರ ಮಾಡ್ತಾ ಬರ್ತಾಳೆ. ಅಮ್ಮ ಬನ್ನಿ, ಅಮ್ಮ ಬನ್ನಿ, ಇವರೇ ಶಕ್ತಿವಂತೆಯಾದ ಆಗಂ ಪೂಜಿತಾ ದೇವಿ. ಅದಕ್ಕೆ ಚಂದ್ರಕಾಂತ ಮೆತ್ತಗೆ, ಲೇ ಅದು ಆಗಮಲ್ವೇ, ದೈವಮೇ, ನಿನ್ನ ಆಫ್ ನಾಲೆಜ್ ಬೆಂಕಿ ಹಾಕ. ಅದರಿಂದ ತಪ್ಪು ಸರಿ ಮಾಡ್ಕೊಂಡು ಸುಜಾತ, ಹಾ ಇವರೇ ನಮ್ಮ ದೈವ ಸಮೇತವಾದ ಪೂಜಿತಾ ದೇವಿ, ನಿಮ್ಮ ಕಷ್ಟಗಳೆಲ್ಲಾನು ತೊಲಗಿಸ್ತಾಳೆ, ಬನ್ನಿ ಬನ್ನಿ, ನಿಮ್ ಕಷ್ಟ ಎಲ್ಲ ಹೇಳಿ, ಬನ್ನಿ ಬನ್ನಿ. ಅದೆಲ್ಲ ಕೇಳಿದ ತಕ್ಷಣ ಜನರು ಅವ್ರ ಹತ್ರ ಬರ್ತಾಳೆ. ಆಮೇಲೆ ಚಂದ್ರಕಾಂತ ಮ್ಯಾಜಿಕಲ್ ಇಯರಿಂಗ್ ಸಹಾಯದಿಂದ ಮನ್ಸಲ್ ಜನರು ಏನ್ ಅನ್ಕೋತಿದ್ದಾರೋ ತಿಳ್ಕೊತಾಳೆ. ಒಬ್ಬೊಬ್ಬರನ್ನು ತೋರಿಸ್ತು ಹೀಗೆ ಹೇಳ್ತಾಳೆ, ನಿಮ್ಗೆ ದುಡ್ಡು ಸಮಸ್ಯೆ, ನಿಮ್ಗೆ ಮಗು ಇಲ್ಲ ಅನ್ನೋ ಸಮಸ್ಯೆ, ಆಮೇಲೆ ನಿಮ್ಗೆ ನಿಮ್ ಸಂಸಾರ ಚೆನ್ನಾಗಿಲ್ಲ ಅಂತ ಕಷ್ಟ, ಎಲ್ಲಾರ ಸಮಸ್ಯೆನ ಪರಿಷ್ಕರಿಸ್ತೀನಿ ಹಂಗಂತ ಅಂತಾಳೆ. ಅದಕ್ ಕೇಳಿದ ತಕ್ಷಣ ಜನ ಶಾಕ್ ಆಗ್ತಾರೆ. ಇದನ್ ಕೇಳಿದ ತಕ್ಷಣ ಒಬ್ರತ್ರ ಒಬ್ರು ಹಿಂಗ್ ಮಾತಾಡ್ಕೋತಾರೆ. ನನ್ ಮನ್ಸಲ್ಲಿರೋದು ಇವ್ರಿಗೆ ಹೆಂಗ್ ಗೊತ್ತಾಯ್ತು? ನಿಜಾನೇ, ನನ್ ಮನ್ಸಲ್ಲೂ ಇದೇ ಇತ್ತು, ಸರಿಯಾಗಿ ಹೇಳಿದ್ಲು. ಇವ್ರು ಯಾರೋ ತುಂಬಾ ಮಹಿಮೆ ಇರೋ ತಾಯಿ ಅನ್ಸುತ್ತೆ, ನಮ್ಮ ಕಷ್ಟ ತೊಲಗಿಸಕ್ಕೆ ಇಲ್ಲಿ ಬಂದಿದಾರ ಅನ್ಸುತ್ತೆ ಹಂಗಂತ ಎಲ್ಲಾರು ಅವಳನ್ನ ಮುಗಿಯಕ್ಕೆ ಶುರು ಮಾಡ್ತಾರೆ. ಹಂಗೆ ಎಲ್ಲಾರು ಚಂದ್ರಕಾಂತಮ್ನ ಚೆನ್ನಾಗ್ ನಂಬ್ತಾರೆ. ಕಾಣಿಕೆ ಸಹ ತುಂಬಾ ಚೆನ್ನಾಗೇ ಕೊಡ್ತಿದ್ರು. ಅದ್ರಲ್ಲಿ ಚಂದ್ರಕಾಂತ ಮಾತ್ರ ತುಂಬಾ ಒಳ್ಳೆ ದುಡ್ಡು ಸೇರ್ತು. ಸುಜಾತ ಮತ್ತೆ ಚಂದ್ರಕಾಂತ ಅವ್ರ ಪ್ಲಾನ್ ಸಕ್ಸಸ್ ಆಗಿದ್ದಕ್ಕೆ ತುಂಬಾನೇ ಸಂತೋಷ ಪಡ್ತಿದ್ರು. ಆಗ್ಲೇ ಮ್ಯಾಜಿಕಲ್ ಗ್ಲೋಬ್ ಸಹಾಯವಾಗಿ ಇವ್ರ ಕತೆ ಎಲ್ಲ ತಿಳಿದ ಸೂರ್ಯಕಾಂತ ಅಲ್ಲಿಗೆ ಬರ್ತಾಳೆ. ಅವಳ ಸೊಸೆ ಮ್ಯಾಜಿಕಲ್ ಇಯರಿಂಗ್ಸ್ ನ ಕಳ್ತನ ಮಾಡ್ಕೊಂಡ್ ತಗೊಂಡ್ ಬಂದು ಹಾಕೊಂಡು ಜನರನ್ನ ಮೋಸ ಮಾಡ್ತಿರೋದ್ ನೋಡಿದ್ರೆ ಅವಳ ರಕ್ತ ಕುದಿತಾ ಇದೆ. ಕೋಪದಿಂದ ಮುಖ ಎಲ್ಲ ಕೆಂಪಗ್ ಬದ್ಲಾಯ್ತು. ಹೆಂಗಾದ್ರೂ ಇವಳ ಸೊಸೆಗೆ ಬುದ್ಧಿ ತರ್ಸ್ಬೇಕು ಅಂತ ಅದ್ರಿಂದ ಯೋಚನೆ ಮಾಡಿ ಅವಳ ಮ್ಯಾಜಿಕ್ ಪವರ್ ಇಂದ ಅವಳು ಹಾಕೊಂಡಿರೋ ಇಯರಿಂಗ್ಸ್ ನ ತುಂಬಾ ದೊಡ್ಡದಾಗ್ ಮಾಡ್ತಾಳೆ. ಅದ್ರಿಂದ ಆ ನೋವ್ನ ತಡ್ಕೊಳಕ್ಕಾಗ್ದೆ ಚಂದ್ರಕಾಂತ, ಅಮ್ಮ, ಅಯ್ಯೋ ಏನಿದು ಸಡನ್ ಆಗಿ ಕಿವಿ ನೋವ್ತಿದೆ, ಅಯ್ಯೋ ಅಮ್ಮ, ಅಯ್ಯೋ ಅತ್ತಮ್ಮ, ಅತ್ತಿಯಮ್ಮ, ಕಾಪಾಡಿ ಅತ್ತಿಯಮ್ಮ, ಅಯ್ಯೋ ಕಿವಿ ನೋವ್ತಿದೆ, ಅತ್ತಿಯಮ್ಮ, ದೇವ್ರೇ ಕಾಪಾಡಿ ಹಂಗಂತ ನೋವಿನಿಂದ ಕಿರಿಸ್ತಾ ಇರ್ತಾಳೆ. ಅದನ್ನ ಕೇಳಿಸ್ಕೊಂಡಿದ್ದ ಸೂರ್ಯಕಾಂತ ಚಂದ್ರಕಾಂತ ಮಾತ್ರ ಹೀಗೆ ಹೇಳ್ತಾರೆ, ಅಯ್ಯೋ ನೀವು ಆಗಂ ಪೂಜಿತಾ ದೇವಿ, ಅಯ್ಯೋ ಅದೇ ದೈವಂ ಪೂಜಿತಾ ದೇವಿ, ನಾನ್ ನಿಮ್ಮನ್ ಕಾಪಾಡೋದೇನ್ ತಾಯಿ? ಅಯ್ಯೋ ನಾನು ದೈವಂ ಅಲ್ಲ ತಾಯಿ, ನಾನು ನಿಮ್ ಚಂದ್ರಕಾಂತ, ನಾನು ಏನೋ ದುಡ್ಡಿಗೆ ಆಸೆ ಪಟ್ಟು ಈ ತರ ತಪ್ಪು ಮಾಡ್ಬಿಟ್ಟೆ, ನನ್ನನ್ನ ಕ್ಷಮಿಸ್ಬೇಡಿ ಅತ್ತಿಯಮ್ಮ. ಅದೆಲ್ಲ ಕೇಳಿದ ತಕ್ಷಣ ಚಂದ್ರಕಾಂತ ಮಾಡಿದ ವಿಷಯಕ್ಕೆ ಜನರಿಗೆ ತುಂಬಾ ಕೋಪ ಬರುತ್ತೆ. ಅವಳು ತಪ್ಪು ತಿಳ್ಕೊಂಡು ಪಶ್ಚಾತ್ತಾಪ ಪಟ್ಟಿದ್ದರಿಂದ ಸೂರ್ಯಕಾಂತ ಅವಳ ಮ್ಯಾಜಿಕ್ ಇಂದ
ಇಯರಿಂಗ್ಸ್ ನ ಚಿಕ್ಕದ್ ಮಾಡ್ತಾಳೆ. ಜನರೆಲ್ಲ ಕಾನುಕೆಯಾಗಿ ಕೊಟ್ಟಿರೋ ದುಡ್ಡೆಲ್ಲ ಅವ್ರಿಗೆ ಮತ್ತೆ ಕೊಟ್ಬಿಡ್ತಾಳೆ. ಜನರಿಗೆ ಚಂದ್ರಕಾಂತ ಮಾಡಿದ ವಿಷಯಕ್ಕೆ ತುಂಬಾ ಕೋಪ ಬಂದಿದ್ರು ಸೂರ್ಯಕಾಂತ ಮಾಡಿದ ವಿಷಯ ನೋಡಿ ತುಂಬಾ ಸಂತೋಷ ಪಟ್ಟು ಅವಳನ್ನ ಕ್ಷಮಿಸ್ಬಿಡ್ತಾರೆ. ಅವತ್ತಿಂದ ಚಂದ್ರಕಾಂತ ಮ್ಯಾಜಿಕಲ್ ಇಯರಿಂಗ್ಸ್ ಇಟ್ಕೊಳ್ಳೋದಲ್ಲ, ಮಾಮೂಲಿ ಇಯರಿಂಗ್ಸ್ ಇಟ್ಕೊಳ್ಳೋದೇ ಬಿಟ್ಬಿಟ್ಲು. ಫ್ರೆಂಡ್ಸ್, ನಿಮ್ಮ ಹತ್ರ ಈ ತರವಾದ ಮ್ಯಾಜಿಕಲ್ ಇಯರಿಂಗ್ಸ್ ಇದ್ರೆ ನೀವೆಂಗ್ ಫೀಲ್ ಮಾಡ್ತಿದ್ರಿ? ಆ ವಿಷಯನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ ಮರ್ತೋಗ್ಬೇಡಿ. ನೋಡ್ತಾನೆ ಇರಿ